ಸರ್ ಸೋಷಿಯಲ್ ಮೀಡಿಯಾದಲ್ಲಿ ನಂಗೆ ಗೊತ್ತು ನೀವು ನಕ್ಕು ಸುಮ್ಮನಾ ಬಿಡ್ತೀರಾ ಏನೇ ಅಂಶಗಳು ಏನಾದ್ರು ಈ ತರ ಟ್ರೋಲ್ ಮಾಡೋದು ಏನೋ ನಿಮ್ ಬಗ್ಗೆ ಏನೋ ಬರ್ದಾಗಲ್ಲ ನೀವು ಅದನ್ನ ಯಾವ ತರ ತಗೊಳ್ತೀರಿ? ಈಗ ನನಗೆ ಬರೆದಿರೋದು ಅಂತಲ್ಲ, ಬೇರೆ ಯಾರಿಗೆ ಬರೀಲಿ, ಈಗ ನಾವು ಸೆಲೆಬ್ರಿಟಿಗಳು ಸೋಷಿಯಲ್ ಮೀಡಿಯಲ್ಲಿ ಕಮೆಂಟಲ್ಲಿ ಬರುತ್ತೆ. ಅದು ಬಿಟ್ಟು ಕಾಮನ್ ಮ್ಯಾನ್ಗೂ ಅಕ್ಕಪಕ್ಕದ ಮನೆಯವರು, ಕೆಲಸ ಮಾಡ್ತಿರೋರು, ಜೊತೆಲಿರೋರು, ನೆಂಟರು, ಸ್ನೇಹಿತರು ಎಲ್ಲರೂ ಆಡ್ಕೋತಾ ಇರ್ತಾರೆ ಅಲ್ವಾ. ನಮ್ಮದು ನಿಮಗೆ ಕಮೆಂಟ್ ಏನು ಕಾಣುತ್ತೋ ಹಂಗೆ ನಿಮ್ಮನ್ನು ಆಡ್ಕೋತಾ ಇರ್ತಾರೆ, ಹುಷಾರಾಗಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಅವರ ಆ ಕ್ಷಣದ ಅದು ಭಾವನೆ, ಅದು ಯಾರೂ ಆಳಕ್ಕಿಳಿದು ನೋಡೋ ಶಕ್ತಿ ಇಲ್ಲ. ನನಗೇನೋ ಬರುತ್ತೆ ಅಂತ ಬರೆದಿರ್ತಾರೆ, ಸಂತೋಷ. ಅವ್ರ ಬರವಣಿಗೆಗೆ ಅವ್ರಿಗೆ ಒಳ್ಳೇದಾಗಲಿ. ಬರೆಯೋಕ್ಕಿಂತ ಮುಂಚೆ 100 ಸರಿ ಯೋಚನೆ ಮಾಡಿ ನೋಡಿ, ಹಿಂಗ್ಯಾಕಾಗಿರಬಾರ್ದು, ಹಂಗ್ಯಾಕಾಗಿರಬಾರ್ದು, ನಾನು ಈ ಆ್ಯಂಗಲ್ ಯೋಚನೆ ಮಾಡ್ತಾ ಇರ್ತೀನಿ, ಈ ಥರನೂ ನಡೆದಿರ್ಬೋದಲ್ವ ಅಂತ ಯೋಚನೆ ಮಾಡಿದಾಗ ನೀವು ಬರೆಯೋದು ತುಂಬ ತಿಳಿಯಾಗತ್ತೆ. ಯಾವಾಗಲೂ 2 ಕೈ ಸೇರಿದ್ರೆ ಚಪ್ಪಾಳೆ ಅಲ್ವಾ. ಹಂಗೆ ಎಲ್ಲ ಆ್ಯಂಗಲು ಥಿಂಕ್ ಮಾಡೋಕ್ಕೆ ನೋಡಿದ್ರೆ ಅದು ಡೈಲ್ಯೂಟ್ ಆಗುತ್ತೆ. ಅವಾಗ ನಾವು ಯಾವಾಗ ಥಿಂಕ್ ಮಾಡ್ದಿರಾ ಅದನ್ನು ಹೇಳಕ್ಕೆ ಹೋಗ್ತೀವೋ, ಈಗ 1 ಮಾಡ್ತೀರಿ, 2 ಮಾಡ್ತೀರಿ, ಮತ್ತೆ ಮಾಡ್ತಾ ಇರ್ತೀರಿ. ಸೊ ಇವ್ರು ಬ್ಯಾಡ್ ಕಮೆಂಟ್ ಮಾಡೋರು ಅಂತ ಅವ್ರು ಹಂಗೆ ಲೇಬಲ್ ಮಾಡಿಬಿಡ್ತಾರೆ. ನಿಮ್ಮ ಸ್ನೇಹಿತರಾಗ್ಬೋದು, ಮನೆಯವರಾಗ್ಬೋದು, ಯಾರೇ ಆಗ್ಬೋದು. ಒಂದು ಸರ್ತಿ ಈಗ ನೀವು ಯಾವುದೇ ಹೆಣ್ಮಕ್ಳ ಮೇಲೆ ಒಂದು ಬ್ಯಾಡ್ ಕಮೆಂಟ್ ಮಾಡ್ತೀನಿ ಅಂತ ಅನ್ನಿಸ್ದಾಗ ನಿಮ್ಮ ತಾಯಿ, ನಿಮ್ಮ ತಂಗಿ, ನಿಮ್ಮ ಅಕ್ಕ, ನಿಮ್ಮ ಮನೆಯವರು ಎಲ್ಲರೂ 100 ಸರಿ ಯೋಚನೆ ಮಾಡಿ ಆ ಜಾಗದಲ್ಲಿ ನಿಮ್ಮ ಮನೆಯವ್ರನ್ನ ಇಟ್ಟು ನೋಡಿ. ನಿಮ್ಮ ಮನೆಯವ್ರ ಫೋಟೋ ಇಟ್ಟು ಅಲ್ಲಿ ಬರೀರಿ ಹೆಣ್ಮಕ್ಳದು. ನಿಮ್ಗೇನಾದರೂ ಅದು ಸರಿ ಅನಿಸಿದ್ರೆ ಖಂಡಿತವಾಗಿ ಇನ್ನೊಬ್ರು ಹೆಣ್ಮಕ್ಳ ಮೇಲೆ ಬರೀರಿ, ಇಲ್ಲಾಂದರೆ ಬರೆಯೋಕ್ಕೆ ಹೋಗ್ಬೇಡಿ.